ಕಂಟ್ರೋಲ್ ರೂಮಿಂದ ಎಲ್ಲ ಬೀಟ್ ಆಫೀಸರ್ಸ್ಗಳಿಗೆ, ನಗರದ ಪೇಟೆಯಲ್ಲಿ ಇಬ್ಬರು ಮಾಸ್ಕ್ ಹಾಕಿದವರು ಪೆಟ್ರೋಲ್ ಬಂಕಿಗೆ ಬೆಂಕಿ ಹಾಕಿದಾರಂತೆ, ಅಲರ್ಟ್ ಆಗಿರಿ. ಯಾವುದೇ ಗಾಡಿನೂ ಪಾಸ್ ಆಗಕ್ಕೆ ಬಿಡಬಾರ್ದು. ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ದರೂ ಫೋಟೋ ಆ್ಯಂಡ್ ವಿಡಿಯೋವನ್ನು ಮಸ್ಟ್ ಆ್ಯಂಡ್ ಶುಡ್ ತಗೋಬೇಕು. ಓವರ್. ಸರ್ ಇಲ್ಲಿ ನೋಡಿ ಸರ್, ಅಹಮದಾಬಾದಲ್ಲಿ ಪೊಲೀಸರಿಗೆ ಹೆಂಗೆಲ್ಲ ಹೊಡೆದ್ಬಿಟ್ಟವ್ರೆ. ಇದನ್ನ ಯಾವ ಮಿಂಡ್ರಿ ನನ್ನ ಮಗನ ತೋರ್ಸಲ್ಲ. ಅವನ ಅಜ್ಜಿ ಸ್ವಂತ ಮಕ್ಕಳೇ ಅವ್ರ ಪೊಲೀಸಪ್ಪನ ಮ್ಯಾಮ ಮ್ಯಾಮ ಅಂತ ಕರಿತಿರ್ತಾರೆ. ರೀ ರಾಜೇಶ್ ಖನ್ನಾ, ಈ ಹಿಂದಿನ ಜನ್ಮದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆ ಆಗ್ದಾನೆ ತಪ್ಪಿಸ್ಕೊಂಡಿರ್ತಾರಲ್ಲ, ಅವರೇ ಮುಂದಿನ ಜನ್ಮದಲ್ಲಿ ಶಿಕ್ಷೆ ಆಗಿ ಪೊಲೀಸ್ ಆಗ್ತಾರೆ. ಕರೆಕ್ಟ್ ಸರ್. ಈ ಸ್ಟ್ರೈಕ್ ಶುರು ಆದಾಗಿಂದ 3 ದಿನ ಆಯ್ತು, ಸ್ನಾನನೇ ಮಾಡಿಲ್ಲ. ಸ್ಟೇಷನ್ ಅಲ್ಲೇ ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು. ಸ್ಟ್ರೀಟ್ ಯಾರು? SI ಶಶಿಧರ್ ಸ್ಪೀಕಿಂಗ್. ಬೀಟಲ್ಲಿ ಯಾರಿದ್ದೀರಾ? ನಾನು ಮತ್ತು 3 ಜನ ಕಾನ್ಸ್ಟೇಬಲ್ಸ್ ಇದ್ದೀವಿ. ಕಂಟ್ರೋಲ್ ರೂಮಿಂದ ಮೆಸೇಜ್ ಬಂದಿದೆ. ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಿದವರು ನಿಮ್ಮ ಏರಿಯಾ ಕಡೆ ಓಡಿದ್ರು ಅಂತ ಇನ್ಫಾರ್ಮೇಷನ್ ಬಂದಿದೆ. ರೌಂಡ್ಸ್ ಹಾಕಬೇಕಾದ್ರೆ ಹುಷಾರಾಗಿರಿ. ಓವರ್. ಸರಿ ರೀ ರಾಜೇಶ್ ಖನ್ನಾ. ಸರ್ ಆ ದೇವೇಂದ್ರಪ್ಪ ಇಲ್ರಿ? ಸರ್ ಮನೇಲೇನೋ ಪ್ರಾಬ್ಲಮ್ ಅಂತೆ. ಈಗ ಅಯ್ಯಪ್ಪ ಮಾಲೆ ಬೇರೆ ಹಾಕಿದ್ದಾರೆ. ಸ್ವಾಮಿಗಳನ್ನ ಬೈಯೋಕ್ಕೂ ಆಗಲ್ಲ. ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ ಸರ್. ಸೆಕ್ಷನ್ 144 ಹಾಕಿದಾಗ್ಲೂ ಏನ್ರಿ ಅವ್ರು ಬೇಜವಾಬ್ದಾರಿತನ. ಈಗ 3 ಕಾನ್ಸ್ಟೇಬಲ್ಸ್ ಇದ್ದಾರೆ ಅಂತ ಸುಳ್ಳು ಹೇಳಿದ್ದೀನಿ. ಎಷ್ಟೋ ನಾನು ಸೇಫ್ ಗಾರ್ಡ್ ಮಾಡೋಕ್ಕಾಗುತ್ತೆ. ಅಯ್ಯಪ್ಪ ಮಾಲೆ ಅಂತೆ. ಇವಾಗ ಮಾಲೆ ಹಾಕಿದ್ದಾರೆ ಅಂತ ಕಲೆಕ್ಷನ್ ಬಿಟ್ಬಿಡ್ತಾರಾ? ಅದೆಲ್ಲ ಸ್ಟ್ರಿಕ್ಟು ಸರ್. 3 ವಾರ ಆಯ್ತು, ₹1 ಲಂಚನೂ ಮುಟ್ಟಿಲ್ಲ ಸರ್. ಸರ್ ಏನ್ರಿ ಮಂಜಯ್ಯ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಲ ಸರ್? ಬೇಡ ಬೇಡ, ಫಾಲೋ ಮಾಡಿ ರೆಡ್ ಹ್ಯಾಂಡಾಗಿ ಹಿಡಿಯೋಣ. ರೆಡಿ 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 ರೆಡಿ. ಏನೋ ನಿಮ್ದು, ಬೇಗ ಮಾಡ್ರು. ತಡ್ಕೊಳ್ಳೋ ಹೋಗ್ತಿದ್ದೀನಿ, ತಡ್ಕೊಳ್ಳೋ. ಈ ಕಡೆ ಒಂದು ಸ್ವಲ್ಪ ಹಾಕು. ಈ ಕಡೆ ಒಂದು ಸ್ವಲ್ಪ. ಸರ್ ಪೆಟ್ರೋಲ್ ಹಾಕ್ತವ್ರೆ ಸರ್. ರಾಜಕಣ ಹಿಡಿದವನ್ನ. ಸರ್ ಆ ನನ್ನ ಮಗನ ಹೊಡೆದು ಕಬಾಬ್ ಮಾಡ್ಕೊಂಡ್ ಬರ್ತೀನಿ ಸರ್. ಸರ್ ಲಾಕ್ ಹಾಕ್ಬಿಟ್ಟವ್ರೆ. ಏಯ್ ಬೋಳಿ ಮಕ್ಕಳ, ಇಳಿರ ಕೆಳಗೆ. ಏಯ್ ಸುನಾ ಕ್ಯಾ ಅಲ್ಲಲ್ ಕರಡಲ್ತು ಉತ್ತರ ನೀಚೆ. ಇಳಿರೋ ಸುವರ್ಗಳ. ರೀ ಮಂಜಯ್ಯ, ನೀ ಕಿಟಕಿಯಿಂದ ಒಳಗೋಗ್ರಿ. ಸರ್ ಆ ಕಡೆ ಕಿಟಕಿಯಿಂದ ಹಾರ್ಬಿಟ್ರೆ ಬಾರ್ಡ್ರು ಹಾರ್ದವ್ರಿಗೆ ಕಿಟಕಿ ಹಾರೋದೇನ್ ಕಷ್ಟನಾ ಸರ್? ರೀ ನಾ ಆಚೆ ಕಡೆ ಇರ್ತೀನಿ, ಹಿಡಿತೀನಿ, ನೀವು ಒಳಗೋಗ್ರಿ. ಸರ್ ಬೇಡ ಸರ್, ಬಾಂಬ್ಗೆ ಇಟ್ಕೊಂಡಿರ್ತಾರೆ ಸರ್. ನಾನು ಹತ್ರ ಹೋಯ್ತಿದ್ದಂಗೆ ಅಲ್ಲಾಹು ಅಕ್ಬರ್ ಅಂದ್ಬಿಟ್ರೆ ಮತ್ತೇನ್ರಿ ಮಾಡೋದು? ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ಬಿಡೋಣ ಸರ್. ಎವಿಡೆನ್ಸ್ ರೀ ಅದು. ಸರ್ ಫೈಲಲ್ಲಿ ಇದ್ರೆ ತಾನೇ ಎವಿಡೆನ್ಸು. ಇಬ್ರು ಸರೆಂಡರ್ ಆದ್ರೆ ಭಾರತ್ ಮಾತಾ ಕಿ ಜೈ, ಇಲ್ಲ ಅಂದ್ರೆ ರಾಮ್ ನಾಮ್ ಸತ್ಯ ಹೈ. ಸರ್ ನೀವು ರಜನಿಕಾಂತ್ ತರ ಸಿಗರೇಟ್ ಹಚ್ಚಿ ಸರ್. ಪೆಟ್ರೋಲು ಬರ್ರ ನಿಮಗೆ ಬೆಂಕಿ ಹಾಕ್ದಾಗ್ಲೇ ಬುದ್ಧಿ ಬರೋದು. ಇಳಿಯೋ ಕೆಳಗೆ. ನೀನ್ ಇಳಿಯೋ, ನಿಂತ್ಕೊಳ್ರ. ಹಲೋ ಕಂಟ್ರೋಲ್ ರೂಮ್, ಕಾನ್ಸ್ಟೇಬಲ್ ಮಂಜಯ್ಯ ಸ್ಪೀಕಿಂಗ್. 13th ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಇಂದ ಇಬ್ರು ಗೆಲ್ಬೇಕು ಅವ್ರನ್ನ ಹಿಡಿದಿದ್ದೀವಿ. ಏನ್ ಅನ್ಕೊಂಡಿದ್ದೀರಾ? ಮಕ್ಕಳ ಬಸ್ಸಿಗೆ ಬೆಂಕಿ ಹಚ್ತೀರಾ? ನೇನೆ ಸಿಗ್ಲಿಲ್ವೇನೋ? ತಕೊಳ್ಳಿ ಸರ್. आओ जी,
ಬೋಲಾ ಬಾ ಕ್ಯಾ ನಾಮ ಇಮ್ರಾನ್ ಖಾನ್ लक्ष्मी नारायण अयंगार सर ಕ್ಯಾ सर लक्ष्मी नारायण अयंगार सर ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನಹಿ सर निजवाग्लू सर ನನ್ನ ನಂಬಿ ಸರ್ ನೋಡಿ ಸರ್ दागा डाले तो तुम बोमण ಸರ್ ನಿಜವಾಗ್ಲೂ ಸರ್ ನಾನು ಬ್ರಾಹ್ಮಣ ಅಲ್ಲೇ ಸರ್ ನಂಬಿ ಸರ್ ನೋಡಿ ಸರ್ ಸರ್ ನಮ್ಮೋನೆ ಸರ್ ಏಯ್ ಹಾಕೊಳ್ಳೋ ಏಯ್ ಅವನ ಹೆಸರೇನಾ ತಾರನಾಥ ಸರ್ ಅಲ್ಲ ನೀವು ಮುಸ್ಲಿಮ್ಸ್ ಅಲ್ಲ ಅಂದಮೇಲೆ ಈ ಡ್ರೆಸ್ ಹಾಕೊಂಡು ಏನು ಮಾಡ್ತಿದ್ರಿ ಸರ್ ಬೋಳಿ ಮಕ್ಕಳ ಯೂ ಡ್ರೆಸ್ ಹಾಕೊಂಡು ಬೆಂಕಿ ಹಚ್ಚಿ ವಿಡಿಯೋ ಮಾಡಿ ಹಿಂದೂ ಮುಸ್ಲಿಂ ಕಮ್ಯುನಲ್ ರೈಟ್ ಮತ್ ಯಾರೋ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಸರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸರ್ ನಾವು ಏನ ಅಂಬೇಡ್ಕರ್ ಕಾಲೇಜ್ ಥರ್ಡ್ ಇಯರ್ ಸರ್ ಮತ್ತೆ ಬಸ್ಸಿಗೆ ಯಾಕೋ ಬೆಂಕಿ ಹಚ್ಚಿದ್ರಿ ಶಾರ್ಟ್ ಫಿಲ್ಮ್ ಸರ್ ಏನ ಸರಿ ಸರ್ ಶಾರ್ಟ್ ಫಿಲ್ಮ್ ಮಾಡಕ್ಕೆ ಸರ್ ನಾವು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸು ಸರ್ ನಮ್ಮ ಶಾರ್ಟ್ ಫಿಲ್ಮ್ಗೆ ಒಂದು ಕರ್ಫ್ಯೂ ಸೀನ್ ಬೇಕಾಗಿತ್ತು ಸರ್ ಬೈ ಲಕ್ಕು ಈ ಸ್ಟ್ರೈಕು ಪ್ರೊಟೆಸ್ಟು ಶುರು ಆಯಿತು ಸರ್ ಈಗ ನಾವೇ ಟೈರಿಗೆ ಬೆಂಕಿ ಹಚ್ಚೋದೆಲ್ಲ ಮಾಡಿದ್ರೆ ಸರ್ ಪ್ರೊಡಕ್ಷನ್ ಬಡ್ಜೆಟ್ ಸಾಲಲ್ಲ ಸರ್ ವಿ ಥಾಟ್ ಇದನ್ನೇ ಶೂಟ್ ಮಾಡಿದ್ರೆ ಸರ್ ಆ ಬಸ್ಸು ಆಲ್ರೆಡಿ ಬೆಂಕಿ ಬಿದ್ದಿತ್ತು ಸರ್ ಹಾಳಾಗಿತ್ತು ಸರ್ ನಾವು ಅದೇ ಸೀನ್ಗೆ ಬೆಂಕಿ ಹಚ್ಚಿ ತುಂಬ ಅಥೆಂಟಿಕ್ ಆಗಿ ತೆಗೆಯೋಣ ಅಂತ ಸರ್ ಮತ್ ನಿಮ್ ಕೈಯಲ್ಲಿ ಯಾವ್ದು ಕ್ಯಾಮ್ರಾನೇ ಕಾಣ್ಲಿಲ್ಲ ಸರ್ ಈ ಸ್ಟೀವನ್ ಸಾಡರ್ಬರ್ಗು ಐಫೋನಲ್ಲಿ ಶೂಟ್ ಮಾಡಿದಾರಲ್ಲ ಹಂಗೆ ಮಾಡೋಣ ಅಂತ ನಾವು ಐಫೋನ್ ಶೂಟ್ ಮಾಡೋಣ ಅಂತ ಇದ್ವಿ ಸರ್ ನನ್ನ ಫ್ರೆಂಡ್ ಹತ್ರ ಕ್ಯಾಮ್ರಾ ಐತೆ ಸರ್ ಬಂದಿದ್ರೆ ತೋರಿಸ್ತಿದ್ದೆ ಸರ್ ಲಕ್ಷ್ಮಿ ಬಾಯ್ ಅಪ್ನ ಜಾನ್ ಬಚಾಲಿ ಬಾಯ್ ಕನ್ನಡದಲ್ಲಿ ಮಾತಾಡೋ ಕೇಳಿಸ್ಕೊತಾರೆ ನಿಮ್ದು ಸರಿಯಾಗಿ ಟೈಮಿಗೆ ಪ್ಯಾಂಟ್ ಪಿಚ್ ಹಾಕಿ ಕಾಪಾಡ್ಬಿಟ್ರಿ ಇಲ್ದಿದ್ರೆ ನನ್ನ ಹೆಸರು ತಾರನಾಥ ಅಂಬೋದು ಇದ್ದಿದ್ರೆ ನಂದು ಇವತ್ತು ಅಲಾಲ ಆಗ್ತಿತ್ತು ಬಾಯ್ ಟೆನ್ಷನ್ ತಗೋಬೇಡ ತಬ್ರೇಸ್ ಸ್ವಲ್ಪ ಕಾಸು ಕೊಟ್ಟು ಮ್ಯಾಟ್ ಕ್ಲೋಸ್ ಮಾಡ್ಸೋಣ ರಾಂಗ್ ಟೈಮಿಂಗ್ ಅಷ್ಟೇ ನೀನು ಕನ್ನಡದಲ್ಲಿ ಮಾತಾಡಬೇಡ ಕನ್ನಡ ಮಾತಾಡಿದ್ರೆ ಅನುಮಾನ ಬರುತ್ತೆ ನಾನು ಹೇಳ್ದ ತಾನ ಈ ಕತೆಗೆ ಎಲ್ಲ ಬೇಡ ಯಾವ್ದಾದ್ರು ಕರುಣ್ ಜೋರ್ ಮಾಫಿಕ್ ಮಾಡೋಣ ಅಂತ ಹೋಗ ಬಾಯ್ ನೀವೇ ರಿಯಲಿಸ್ಟಿಕ್ ಇರಲಿ ಅನ್ಕೊಂಡು ಇಟ್ ಇಸ್ ನಾಟ್ ಅಬೌಟ್ ಜಾನರ್ ತಬ್ರೇಸ್ ಸಿನಿಮಾ ನೋಡಿದ್ರೆ ನಿಜ ಅನ್ನಿಸ್ಬೇಕು ಅಥೆಂಟಿಕ್ ಆಗಿರ್ಬೇಕು ಇದು ನಿಜವಾಗ್ಲೂ ನಡೀತಾ ಇದೆ ಅನ್ನಿಸ್ಬೇಕು ಒಂದ್ ಸೀನು ಸರಿಯಾಗಿ ಬರ್ಬೇಕು ಅಂತಂದ್ರೆ ನಾವು ಅದಕ್ಕೆ ಸಾಯ್ಕೋ ರೆಡಿ ಇರ್ಬೇಕು ಈ ಸ್ಟಾನ್ಲಿ ಕ್ಯೂಬ್ರಿಕ್ ಏನ್ ಹೇಳಿದ್ದಾರೆ ಗೊತ್ತಾ ಸ್ಟಾನಿಕ್ ಬೇಕು ಕನ್ನಡ ತಿಕ್ಕಾಕಿಸ್ಕೊಳ್ಳಿ ಸ್ಟಾನಿಕ್ ಫೋನ್ ಮಾಡಿ ಹೇಳ್ರಿ ಬೇರೆ ಬರಕ್ಕೆ ಏನ್ರ ಮಾತಾಡ್ತಿದ್ದೀರಾ ಸರ್ ಏನಿಲ್ಲ ಸರ್ ಒಂದ್ ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಹೊಡೆದಿದ್ದಾರೆ ಸರ್ ತಪ್ಪಾಯ್ತು ಈಗ್ಲಾದ್ರೂ ದೊಡ್ಡ ಮನ್ಸ್ ಮಾಡಿ ಬಿಟ್ಬಿಡ್ತಾರ ಅಂತ ಕೇಳ್ತಿದ್ದ ಸರ್ ಇವಾಗ SP ಕಾಲ್ ಮಾಡ್ತಾರೆ ಸರ್ ನಂಗೆ ಯಾಕೋ ಬ್ರಾಹ್ಮಣ ಅಂತಾನೆ ಡೌಟು ಸರ್ ಸರ್ ಇರಿ ಸರ್ ಏಯ್ ಒಂದು ಮಂತ್ರ ಹೇಳೋ ಗುರು ಬ್ರಹ್ಮ ಗುರು ವಿಷ್ಣುಲ್ಲ ಬೇಡ ಏಯ್ ಕಷ್ಟವಾದ ಮಂತ್ರ ಹೇಳೋ ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ನಭರ್ಗೋ ದೇವಸಿ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾವ್ದಿದು ಗಾಯತ್ರಿ ಮಂತ್ರ ಸರ್. ಗಾಯತ್ರಿ ಮಂತ್ರ. ಹೈ ನೀನ್ ಹೇಳ. ಸರ್ ಅವ್ರಿಗೆ ಒದೆ ತಿಂದು ನಾಲ್ಗೆ ಏಟಾಗಿದೆ ಸರ್. ನಿನ್ ತಿಕ್ಕ ಮುಚ್ಕೊಂಡಿರಪ್ಪ. ಹೈ ಬಗ್ಳೋ. ಮಣಕ್ಕಿವಿಣ ಮೂಪಲಾಲಯಂತಿ ಮಾದಲಸಂ ಮುಂಜುಳ ವಾಗ್ವಿಲಾಸಂ ಮಾಯೇಂದ್ರ ನೀಲದಿತಿ ಕೋಮಲಾಂಗಿಂ ಮಾತಾಂಗ ಕನ್ಯಂ ಮನಸಾ ಸ್ಮರಾಮಿ. ಎಲ್ಲೋ ಕೇಳಿದ್ದೀನಿ. ಕಾಳಿದಾಸ ಬರ್ತಿತ್ತು ಸರ್. ಓ ಕಾಳಿದಾಸ ಮಂತ್ರ ಎಲ್ಲ ಗೊತ್ತಾ ನಿಂಗೆ? ಹ್ಞೂ ಸರ್. ಗುಡ್, ನೋಡ್ ಕಲ್ತ್ಕೋ. ಇದು ಮಂತ್ರ ಹೇಳ ಶೈಲಿ. ಒಳ್ಳೆ ಬ್ರಾಹ್ಮಣ ಅಂತಂದು. ರೀ ಆ ರಾಜೇಶ್ ಕಣ್ಣಗೆ ಫೋನ್ ಮಾಡಿ ಆ ಮೂರನೇ ಸಿಕ್ಕದಂತ ವಿಚಾರಿಸಿ. ಸರಿ ಕ್ಯಾಮ್ರಾಮೇನು ಸಿಕ್ಕಿಲ್ಲ ಅಂದ್ರೆ ಎಲ್ಲ ಎಡ್ವರ್ಟ್ ಆಗ್ಬಿಡುತ್ತೆ. ಓಕೆ ಸರ್. ಆ ದೇವೇಂದ್ರಪ್ಪ ಇಲ್ರಿ? ಕಾಲ್ ಮಾಡಿದ್ದೀನಿ ಸರ್. ಇಂಥ ಟೈಮಲ್ಲಿ ಒಬ್ರು ಎಕ್ಸ್ಪೀರಿಯನ್ಸ್ ಇರ್ಬೇಕು ತಾನೆ? ಹೌದು ಸರ್. ಇನ್ನೂ ಬಂದಿಲ್ಲ ಅಂದ್ರೆ ನಾನೇ ಕಂಪ್ಲೇಂಟ್ ಮಾಡಿ ಡಿಸ್ಮಿಸ್ ಮಾಡಿಸ್ತೀನಿ. ಓಕೆ ಸರ್. ಸರ್ ಕಂಟ್ರೋಲ್ ರೂಮ್ಗೆ ಗಲ್ಬೇಕವ್ರನ್ನ ಹಿಡಿದಿದೆ ಅಂತ ಮೆಸೇಜ್ ಕಳಿಸಿದ್ದೀನಲ್ಲ ಸರ್, ಅವರು ಸ್ಟೂಡೆಂಟ್ಸ್ ಅಂತ ಹೇಳ್ಬಿಡಲ್ಲ ಸರ್? ಹೇಳ್ದಷ್ಟು ಮಾಡ್ರಿ. ಸರಿ ಸರ್. ಸ್ಟ್ಯಾನ್ಲಿ ಕ್ಯೂಬಿಕ್ ಹೆಣ್ಮೆ ರಾಜ್ಕುಮಾರೇ ಬಚಾಯಿಸ. ಅಯ್ಯೋ
ಹಲೋ ಹಲೋ, ಎಲ್ಲಿದ್ದೀರಿ ರಾಜೇಶ್ ಖನ್ನಾ? ಸರ್ ಆ ಲೌಡಕೆ ಬಾಲಿಂದ ಓಡ್ತಾ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಸರ್. ಸಿಕ್ಕದ್ನಾ? ಇಲ್ಲ, ಎಲ್ಲ ಹೊತ್ಕೊಂಡು ಕೂತಿದ್ದಾನೋ ಗೊತ್ತಾಗ್ತಾ ಇಲ್ಲ ಸರ್. ಸರಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅವರು ಸಾಬ್ರಲ್ಲ, ಹಿಂದೂಗಳು. ಅರ್ಬನ್ ನಕ್ಸಲ್ಗಳ? ಇಲ್ರಿ ರಾಜೇಶ್ ಖನ್ನಾ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಫಿಲಮ್ ಸೀನ್ ಒಂದಕ್ಕೆ ಕರ್ಫ್ಯೂ ತರ ಬೇಕಿತ್ತಂತೆ, ಅದಕ್ಕೆ ಆಕ್ಟಿಂಗ್ ಮಾಡ್ತಿರಂತೆ. ಈಗ ಆ ಹುಡ್ಗ ಇದ್ದಾನಲ್ಲ, ಅವನ ಹತ್ರ ಫುಟೇಜ್ ಇದೆ. ಅವ್ರು ಸಿಕ್ಕಿದ್ರೆ ಇವ್ರು ನಿಜ ಹೇಳ್ತಿದ್ದಾರೆ ಅಂತ ಪ್ರೂಫು. ಈಗ ಎಲ್ಲಿದ್ದೀರಾ ನೀವು? ಸರ್ ಗೊತ್ತಾಗ್ತಾ ಇಲ್ಲ ಸರ್. ಅಕ್ಕಪಕ್ಕ ಏನ್ರಿ ಇದೆ? ಬರೀ ಕತ್ಲು ಸರ್, ಯಾವ ಏರಿಯಾ ಅಂತನೂ ಗೊತ್ತಾಗ್ತಾ ಇಲ್ಲ ಸರ್. ಹೆಂಗಾರು ಅವನ್ನ ಹಿಡ್ಕೊಂಡ್ ಬನ್ರಿ. ಸರ್ ಸರ್, ಇದೊಳ್ಳೆ ತಾಪತ್ರೆ ಆಯ್ತಲ್ಲಪ್ಪ. ಏಯ್ ಸರ್, ಯಾರೋ ನೀವು? ಸ್ಟೂಡೆಂಟ್ ಸರ್. ನೀವು ಶೂಟಿಂಗ್ ಮಾಡ್ತಿದ್ದವ್ರು ತಾನೆ? ಹೌದು ಸರ್. ಬೋಳಿ ಮಕ್ಳ, ಕರ್ಫ್ಯೂ ಹಾಕ್ದಾಗ್ಲೇ ನೀವು ಶೂಟಿಂಗ್ ಮಾಡ್ಬೇಕಾ? ಅವನಲ್ಲಿ ಕ್ಯಾಮ್ರಾಮ್ಯಾನು ಸರ್, ಅವನು ಪಾರ್ಕಲ್ಲಿ. ಹೋಗಿ ಮನೆ ಸೇರ್ಕೊಳ್ಳಿ ಸೂಳೆ ಮಕ್ಳ. ಇನ್ನೊಂದ್ಸಲ ಶೂಟಿಂಗು ಅಂತ ನಾನು ಕಣ್ಮುಂದೆ ಕಾಣಿಸ್ಕೊಂಡ್ರೆ ನಾನೇ ನನ್ನ ಬೂಟ್ ಕಾಲಲ್ಲಿ ಒದ್ದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಹೊರ ನಿಮ್ ಗಾಂಡು ಶೋಕಿಗೆ ಬಸ್ಸಿಗೆ ಬೆಂಕಿ ಹಚ್ಚೋ ಸೀನೇ ಬೇಕಿತ್ತಾ? ಸರ್, ಅದು ನಾವು ಸಿಸ್ಟಮ್ ಹೇಗೆ ಅಪ್ರೆಸಿವ್ ಆಗಿರುತ್ತೆ ಅಂತ ತೋರ್ಸೋಣ ಅಂತಿದ್ವಿ ಸರ್. ಸರ್, ನಾವು ಯಾರೋ ಬೆಂಕಿ ಹಚ್ಚಿರ್ತಾರೆ ಸರ್. ಪೊಲೀಸ್ನವ್ರು ಇನ್ಯಾರನ್ನೋ ಕರ್ಕೊಂಡ್ಬಂದು ಟೆರರಿಸ್ಟ್ ಅಂತ ಕೇಸ್ ಹಾಕ್ಬಿಡ್ತಾರೆ ಸರ್. ಸರ್, ನಾವು ಇದನ್ನೇ ಶೂಟ್ ಮಾಡೋಣ ಅಂತ ಇದ್ವಿ ಸರ್. But attend, sir. An honest police officer like Singham fight this and saves the innocent people, and police become heroes, sir. Dude, you can't do it in short film and all. It's too commercial. ಏಯ್, ತೇಮ್ಸ್ನಲ್ಲಿ ತಿಕ್ಕ ತೊಳ್ಕೊಳ್ಳೋ ನಾಯಿಗಳ, ನಿಮ್ಮ ಹಸಿ ಸೂಳೆ ಆಟದಿಂದಾಗಿ ಗಲ್ಬೆ ನಡೀತಿರೋ ಟೈಮಲ್ಲಿ 3 ಜನ ಪೊಲೀಸ್ ಆಫೀಸರು ರೋಡಲ್ಲಿ ಕಾವಲಿರೋದು ಬಿಟ್ಬಿಟ್ಟು ಸ್ಟೇಷನ್ ಕೂತಿದ್ದಾರೆ. ಒಬ್ಬ ಪೊಲೀಸ್ ಮ್ಯಾನ್ ರೋಡಲ್ಲಿ ಕಾವಲಿಗೆ ನಿಂತ್ರೆ ಯಾವ ಗಲಭೆ ಕೋರ ಕೂಡ ರೋಡಿಗೆ ಬರೋ ಧೈರ್ಯ ಮಾಡಲ್ಲ. ಇದೆಲ್ಲ ನಿಮ್ಗೆ ಆಟ ಅನಿಸ್ತಾ ಇದೆಯಾ? ಸಾಫ್ಟ್ವೇರ್ ಕಲಿಯೋರ್ಗೆ ಸಿನಿಮಾ ಏನಕ್ರೋ? ಸರ್, ಸಾಫ್ಟ್ವೇರ್ ಎಲ್ಲ ಪೇರೆಂಟ್ಸ್ ಪ್ರೆಷರು ಸರ್. ಸರ್, ಬಟ್ ಸಿನಿಮಾ ಇಸ್ ಅವರ್ ಪ್ಯಾಷನ್ ಸರ್. ಸರ್, ನೀವೇ ನೋಡಿದಿರಲ್ಲ ಸರ್ ಆ ಕನ್ನಡ ಸಿನಿಮಾ ಕ್ವಾಲಿಟಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಮೇಲೆ ಸರ್ ಅದು ಚೇಂಜ್ ಆಗಿದ್ದು. ಸರ್, ಪವನ್ ಕುಮಾರ್, ಹೇಮಂತ್ ಸರ್, ರಕ್ಷಿತ್ ಶೆಟ್ಟಿ, ಶಶಿಧರ್ ಪಿಳ್ಳೈ ಯಾರು ಸರ್? ನಿಮ್ಮ ಥರನೇ ಸಾಫ್ಟ್ವೇರ್. ಸಿನಿಮಾ ಮಾಡೋಕ್ಕೋಗಿ ಹಣ ಸಾಲಿಲ್ಲ. ಅವ್ನ ಹೆಂಡ್ತಿನ ಸಾಯ್ಸಾಕಿದ್ರೆ ಅವಳು ಇನ್ಶೂರೆನ್ಸ್ ದುಡ್ಡು ಬರುತ್ತಲ್ಲ, ಅದ್ರಲ್ಲಿ ಸಿನಿಮಾ ಮುಗಿಸೋಣ ಅಂತ ಸಾಯ್ಸಾಕಿ ಅಂತ ಹೋದ. ಸೆಲ್ಫ್ ಡಿಫೆನ್ಸಲ್ಲಿ ಅವ್ನ ಹೆಂಡ್ತಿ ಅವ್ನ ಕುಕ್ಕರಿಂದ ಹೊಡೆದು ಸಾಯ್ಸಾಕಿದ್ಲು. ಸರ್ 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 ಕಂಟ್ರೋಲ್ ರೂಮಿಂದ ಮೆಸೇಜ್ ಸರ್. ಏನ್ರಿ ಸರ್, ಇಬ್ರು ಕ್ರಿಮಿನಲ್ಸು ಅಬ್ಕರ್ ಸಚಿವರು ಮನೆ ಮೇಲೆ ಪೆಟ್ರೋಲ್ ಬಂಬ್ ಹಾಕ್ಬಿಟ್ಟಿದ್ದಾರೆ ಸರ್. ಮಿನಿಸ್ಟ್ರಿಗೆ ಏನೂ ಆಗಿಲ್ಲ, ಆದ್ರೆ ಅವ್ರ ನಾಯಿ ಸುಟ್ಟೋಯ್ತು ಸರ್. ಸರ್, ಅರೆಸ್ಟ್ ಆದವರಿಂದ ಏನಾದ್ರೂ ಮಾಹಿತಿ ಸಿಗ್ಬೋದು ಅಂತ ಕೇಳ್ತಿದ್ದಾರೆ ಸರ್. ನೀವು ದೇವ್ರನ್ನ ನಂಬ್ತಿದ್ರೆ ನಿಮ್ಮ ಫ್ರೆಂಡ್ ಸಿಗ್ಲಿ ಅಂತ ಬಿಡ್ಕೊಳ್ಳಿ ರೀ. ಅದೇವೇಂದ್ರಪ್ಪ ಇಲ್ರಿ? ಸರ್, ವಿಚಾರಿಸ್ತೀನಿ ಸರ್. ಗೊತ್ತಾಗತ್ತೆ. ಆಮೇಲೆ ಬೇಕು ಅಂದ್ಬಿಟ್ಟಿಯಾ? ಸರ್ 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 ಇಲ್ಲ ಸರ್, ಬಿಟ್ಬಿಡಿ ಸರ್. ಏ ಈಗ ಅದೆಲ್ಲ ಬಿಡು. ನಿನ್ ಫ್ರೆಂಡ್ಸು ಎಲ್ಲ ಹೇಳಿದಾರೆ. ನೀನ್ ಬಂದು ಎವಿಡೆನ್ಸ್ ತೋರಿಸಿದ್ರೆ ಸಾಕು, ಬಿಟ್ಬಿಡ್ತಾರೆ. ಆಮೇಲೆ ನಿನ್ ಇಬ್ರು ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರು ನಾನೇ ಬೈದು ಕಳಿಸ್ದೆ. ಇನ್ನಿಬ್ರ? ಅವ್ರ್ಯಾರು ಸರ್? ಅದೇ ನೀನ್ ಇಲ್ಲಿ ಮಲಗಿದೀಯ ಅಂತ ಹಾಕೊಟ್ರಲ್ಲ ಅವ್ರಿಬ್ರು. ಈಗ ನಿನ್ನ ಹತ್ರ ವಿಡಿಯೋ ಮಾಡಿದ್ಯಲ್ಲ, ಅದೆಲ್ಲ ಇದೆ ತಾನೆ? ಅದಿಲ್ಲ ಅಂದ್ರೆ ಅಷ್ಟೇ, ನಿಮ್ಮನ್ನೇ ಟೆರರಿಸ್ಟ್ ಅಂತ ಒಳಗಾಕ್ತಾರೆ. ದಯವಿಟ್ಟು ಕಾಪಾಡಿ ಸರ್. ಯಾಕೋ ಹೆದರ್ತೀಯ? ವಿಡಿಯೋ ತೋರಿಸು ಅಷ್ಟೇ. ಸರ್, ನಾನು ಬೇಡ ಬೇಡ ಅಂದ್ರು ಲಕ್ಷ್ಮೀನಾರಾಯಣ ಫೋರ್ಸ್ ಮಾಡಿ ಶೂಟ್ ಮಾಡಿಸ್ತೆ ಸರ್. ನೀನು ಹಿಡಿಯಕ್ ಬಂದಾಗ ಪೊಲೀಸ್ ಹಿಡ್ಕೊಂಡ್ಬಿಟ್ರೆ ಕೇಸ್ ಆಗುತ್ತೆ ಅಂತ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ಸರ್. ಏನ್ ಮಾಡ್ದೆ ಸರ್? ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ಸರ್. ಹಲೋ ಹಲೋ ಸರ್. ಎಲ್ಲಿದ್ದೀರಿ ರಾಜೇಶ್ ಖನ್ನಾ? ಸರ್, ಇಲ್ಲಿ ಒಳ್ಳೆ ಕಾಮಿಡಿ ಆಗ್ಬಿಟ್ಟಿದೆ. ಇಲ್ಲಿ ಟ್ರಾಜಿಡಿ ಆಗಿದೆ. ಏನಾಯ್ತು ಸರ್?
SP ಸಾಹೇಬ್ರು ನಮ್ಮ SI ಸಾಹೇಬ್ರಿಗೆ ಕಾಲ್ ಮಾಡಿ ಅಮ್ಮ ಅಕ್ಕಂತೆಲ್ಲ ಬೈತಿದ್ದಾರೆ. ಯಾಕೆ ಸರ್? ಅಬಕಾರಿ ಸಚಿವ್ರ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕೋರ್ರಿ. ಸರ್ ಅವ್ರ ಮನೆ ಇರೋದು ಗುಡ್ನಾಪುರಲ್ಲಿ ಸರ್, ಅದು ನಮ್ಮ ಜೂರಿಸ್ಟಿಕ್ಷನ್ ಬರಲ್ಲಲ್ಲ ಸರ್. ಆ ಸ್ಟೇಷನ್ SP ತಾನೇ ಬೈಬೇಕು, ನಮ್ಮ ಸಾಹೇಬ್ರಿಗೆ ಬೈದ್ರೆ ಹೆಂಗೆ ಸರ್? 10 ನಿಮಿಷದ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಆಗಿ 10 ಲಕ್ಷದ ಮೇಲೆ ವ್ಯೂವರ್ಶಿಪ್ ಆಗಿದೆ. ನಿಮಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ. ವಿಡಿಯೋನಾ ಸರ್? ಸರಿ ಸರ್. ಆಮೇಲೆ ಈ ಕ್ಯಾಮ್ರಾವನ್ನ ಹಿಡಿದಿದ್ದೀನಿ ಸರ್, ಏನ್ ಮಾಡೋದು ಸರ್? ಸ್ಟೇಷನ್ಗೆ ಕರ್ಕೊಂಬರ್ರಿ. ಆಮೇಲೆ ಆಮೇಲೆ ಇಟ್ಬಿಟ್ರು. ನೀರಿಟ್ಟಿದ್ದೀನಪ್ಪ? ಇಲ್ಲ ಸರ್. ಏನ್ ನಿನ್ನ ಹೆಸರು? ಕರ್ಣ ಅಂತ ಸರ್. ನಿಮ್ಮ ತಂದೆ ಏನು ಮಾಡ್ಕೊಂಡಿದ್ದಾರೆ ಸರ್? ಅವರು ಒಂದು ನಿಮಿಷ ಇರು, ಸಾಹೇಬ್ರು ಏನೋ ವಿಡಿಯೋ ಕಳ್ಸೋರೆ. ಫ್ರೆಂಡ್ಸ್, 2 ದಿನದಿಂದ ನಮ್ಮ ರಾಜ್ಯದಲ್ಲಿ ನಡೀತಿರುವ ಗಲಭೆಗಳಿಗೆಲ್ಲ ಯಾರ್ಯಾರೋ ಕಾರಣ ಇರ್ಬೋದು, ಆದರೆ ಅವ್ರ ಜೊತೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ನನಗೆ ಅನುಮಾನ ಬಂತು. ಇವತ್ತು ನಮ್ಮ ಮನೆ ಕೆಳಗಡೆ ಒಂದು ಘಟನೆ ನಡೀತು, ಅದನ್ನ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ಮಿನಿಸ್ಟರ್ ಮನೆ ಮೇಲೆ ಪೆಟ್ರೋಲ್ ಬಂಬ್ ಹಾಕಿದಾಗ ನನಗೆ ಕನ್ಫರ್ಮ್ ಆಯ್ತು ನಮ್ಮ ಪೊಲೀಸರು ಕೂಡ ಇನ್ವಾಲ್ವ್ ಆಗಿರ್ತಾರಂತ. ಅದಕ್ಕೆ ಈ ವಿಡಿಯೋವನ್ನ ಹಾಕ್ತಾ ಇದ್ದೀನಿ. ನನ್ಗೇನಾದ್ರೂ ಆದ್ರೆ ಅದಕ್ಕೆ ಪೊಲೀಸವರೇ ಕಾರಣ. ಭಾರತ್ ಮಾತಾ ಕಿ ಜೈ. ನೋಡಿ ಫ್ರೆಂಡ್ಸ್, ಅಲ್ಲವರಿಬ್ಬರು ಇದ್ದಾರೆ ನೋಡಿ, ನಮ್ಮ ಅಬಕಾರಿ ಮನೆ ಸಚಿವರು CCTVಯಲ್ಲಿ ಕಾಣಿಸಿದ್ದು ಅವರಿಬ್ಬರೇ. ನೋಡಿ ಅಲ್ಲಿ ಪೊಲೀಸರು ಡೈರೆಕ್ಷನ್ ಕೊಡ್ತಿದ್ದಾರೆ, ಈ ಕಡೆ ಹೋಗಿ ಅಂತ. ಇವರೇ ಬಾಂಬ್ ಹಾಕಿದ್ದು. ಸೈಡ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಕಾಯಿಲ್ರು. ಎಷ್ಟು ಜನ ಇದ್ದೀರಾ ನೀವು? 3 ಜನ ಸರ್. 3 ಜನನ? ಇಬ್ರು ಸ್ಟೇಷನ್ ಅಲ್ಲಿ ಇದ್ದಾರೆ, ನೀನ್ ಇಲ್ಲಿದ್ದೀಯಾ? ಮತ್ತ ಅವ್ರಿಬ್ರು ಯಾರು? ಯಾರು ಸರ್? ಅವರೇ, ನೀನ್ ಇಲ್ಲಿದ್ದೆ ಅಂತ ಹಾಕೊಟ್ರಲ್ಲ. ಅದೇ ಯಾರು ಸರ್ ಅವರು? ನಾನು ಹಂಗೋ ನಿಮ್ಮನ್ನ ಹ್ಯಾಮರ್ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ, ಬೋಳಿ ಮಕ್ಕಳು ಹಾಕೊಟ್ಬಿಟ್ರು. ಓ ಮೈ ಗಾಡ್. SP ಸಾಹೇಬ್ರು ನಾವಾಗಲೇ ಇಬ್ರು ಇಡ್ತಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಕಂಟ್ರೋಲ್ ರೂಮಿಗೆ ಮೆಸೇಜ್ ಕೊಡಿ ಅಂತ ನಾನು ಹೇಳಿದ್ನ ಮಂಜಯ್ಯ? ಸರ್ ಇಲ್ಲ ಸರ್, ಇಬ್ರು ಸಿಕ್ಕಿದ ಜೋಶಲ್ಲಿ ಹೇಳ್ಬಿಟ್ಟೆ ಸರ್. ಸಾಬ್ರು ಡ್ರೆಸ್ ಬೇರೆ ಹಾಕಿದ್ರಲ್ಲ, ಡೌಟ್ ಬರಲಿಲ್ಲ ಸರ್. ಸರ್ ಒಂದ್ಸತಿ ಇವರೇ ಅವರು ಅಂತ ಹೇಳ್ಬಿಟ್ರೆ ಆಯ್ತಲ್ವಾ ಸರ್? ಆಮೇಲೆ ಆ ಕ್ಯಾಮ್ರಾಮೈನ್ ವಿಡಿಯೋನ ವೈರಲ್ ಮಾಡಿಬಿಡ್ಲಿ, ನೀವು ರಾಜೇಶ್ ಖನ್ನಾ ಥರ ಕೆಲಸ ಕಳ್ಕೊಳ್ಳೋಣ. ಸರ್ ರಾಜೇಶ್ ಖನ್ನಾ ಫೋನ್ ಮಾಡ್ತವ್ರು ಸರ್. ಫಸ್ಟ್ ಸ್ಟೇಷನ್ಗೆ ಬರಕ್ಕೆ ಹೇಳ್ರಿ ಅವ್ರಿಗೆ. ಹಾಂ ಸರ್. ಆ ದೇವೇಂದ್ರಪ್ಪ ಇಲ್ರಿ? ಕಾಲ್ ಮಾಡ್ತೀನಿ ಸರ್. ಮತ್ತು ಇವ್ರ ತಲೆ ಮೇಲೆ ಹೆಂಗ್ರಿ ಕಟ್ಟಕ್ಕಾಗುತ್ತೆ? ನಾವು ಫೋನ್ ಮಾಡಿದಾಗ ಕಂಟ್ರೋಲ್ ರೂಮಲ್ಲಿ ಟೈಮ್ ನೋಟ್ ಮಾಡ್ಕೊಂಡಿರ್ತಾರೆ ತಾನೆ. ನಾವು ಇವ್ರನ್ನ ಇಟ್ಕೊಂಡು ಬಂದಮೇಲೆ ಅಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿರೋದು, ಅಲ್ಲಿ ಇವರಲ್ಲ ಅಂತ ಆಗುತ್ತೆ ತಾನೆ. ಸರ್ ಆ ಕ್ಯಾಮ್ರಾಮನ್ ನಮ್ಗೆ ಎದ್ರಿ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟವನಂತೆ ಸರ್. ಸರ್ ಒಂದ್ಸತಿ SP ಜೊತೆ ಮಾತಾಡ್ಬೇಡಿ ಸರ್. ನಿಮ್ಮ ಫ್ರೆಂಡು ಎಲ್ಲ ವಿಡಿಯೋನ ಡಿಲೀಟ್ ಮಾಡಿದ್ದಾನೆ. ಸೊ ನಿಮ್ಮ ಕತೆಗೆ ಯಾವುದೇ ಎವಿಡೆನ್ಸ್ ಇಲ್ಲ. ಅಲ್ಲಿಗೆ ನೀವು ಬಸ್ಸಿಗೆ ಬೆಂಕಿ ಹಚ್ಚಕ್ಕೆ ಬಂದಿರಿ ಅಂತ ನಾವು ಕೇಸ್ ಹಾಕ್ತೀವಿ. ನೀವು ಕೋರ್ಟಲ್ಲಿ ನಿಮ್ಮ ಕತೆನ ಹೇಳ್ಕೊಬೋದು. ಮಿನಿಮಮ್ ಒಂದು 7ರಿಂದ 8 ವರ್ಷ ಆಗುತ್ತೆ. ಆದರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮನ ಕನಸು, ಹಾಗೂ ಫಿಲಮ್ ಮಾಡ್ಬೇಕಂದ್ಕೊಂಡ್ರೆ ನಿಮ್ಮ ಆಸೆಗೂ, ಎರಡಕ್ಕೂ ಇವತ್ತೇ ಎಳ್ಳು ನೀರು ಬಿಟ್ಬಿಡಿ. ನೀವೀಗ ಕ್ರಿಮಿನಲ್ಗಳು. ಇನ್ನೊಂದು ದಾರಿ ಇದೆ. ನಿಮ್ಮ ಫ್ರೆಂಡ್ ಕರುಣ ಸರ್. ಅವನು ದಾರಿ ತಪ್ಪಿದ ಹುಡುಗ. ನೀವು ಅವನ್ನ ತಡಿಲಿಕ್ಕೆ ಬಂದ್ರಿ, ಕೊನೆಗೆ ಪೊಲೀಸ್ ಅವ್ರಿಗೆ ಅವ್ನು ಹಿಡಿಯಕ್ಕೆ ಸಹಾಯ ಮಾಡಿದ್ರಿ ಸರ್. ದೋಸ್ತ ಸರ್. ಸರಿ, ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಬೇಡ ಸರ್. ಓಕೆ ಸರ್. ರೀ ಸ್ಟೀವನ್ ಗಣೇಶ್, ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಓಕೆ ಸರ್. ರೀ ಮಂಜಯ್ಯ ಸರ್, ಗಾಡಿ ತೆಗೀರಿ. ಹಾಂ ಸರ್. ಆ ದೇವೇಂದ್ರಪ್ಪ ಇಲ್ರಿ? ಕಾಲ್ ಮಾಡ್ತೀನಿ ಸರ್. ಎಷ್ಟು ಹೇಳ್ರಪ್ಪ? ನೀನ್ ಯಾವ ಅಯ್ಯಂಗಾರು? ಲಕ್ಷ್ಮೀನಾರಾಯಣ ಅಯ್ಯಂಗಾರ್ ಸರ್. ನೀನು? ತಬ್ರಜ್ಲಿ ಅಕ್ಕತ್ತಲಿ ಸರ್. ಏಯ್, ಆಗೇನ ಬೇರೆ ಹೆಸರು ಹೇಳಿದಲ್ಲೋ? ನಾನು ಹೇಳಿದ್ದಲ್ಲ ಸರ್. ಕರೆಕ್ಟು, ಈ ಬೋಳಿ ಮಗ ತಾನೇ ಹೇಳಿದ್ದು. ಸರ್ 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 ಕಾಪಾಡಿ ಸರ್, ದಯವಿಟ್ಟು ಕಾಪಾಡಿ ಸರ್. ಆ ನಾಯಿಗಳು ಕ್ರಿಮಿನಲ್ಸ್ ಅಂತ ಗೊತ್ತಾಗ್ಲಿಲ್ಲ ಸರ್. ಅವರು ಹೀಗೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ಕೊಂಡು ಬಿಟ್ಬಿಟ್ಟೆ ಸರ್.
ದಯವಿಟ್ಟು ಕಾಪಾಡಿ ಸರ್. ನನ್ನ ಹೆಂಡತಿ 6 ತಿಂಗಳು ಬಸ್ರಿ ಸರ್. ದಯವಿಟ್ಟು ಡಿಸ್ಮಿಸ್ ಮಾಡ್ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಆಯ್ತು ಬಿಡಿ, ಅದೆಲ್ಲ ಆಮೇಲೆ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸರ್. ಬಾರಪ್ಪ ಇಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲಿ ಸರ್? ಅವ್ರು ಸ್ಟೇಷನಲ್ಲಿ ಇದ್ದಾರೆ. ಅವ್ರು ಸ್ಟೇಷನಲ್ಲಿ ಇದ್ರೆ ನನ್ನನ್ನು ಯಾಕೆ ಸರ್ ಇಲ್ಲಿ ಕರ್ಸ್ಕೊಂಡಿದ್ದೀರಾ? ಬಾರಪ್ಪ ಇಲ್ಲಿ, ನಿನ್ನ ಹತ್ರ ಮಾತಾಡ್ಬೇಕು. ನನಗೆ ಪೊಲೀಸ್ ಬುದ್ಧಿ ಚೆನ್ನಾಗಿ ಗೊತ್ತು ಸರ್. ಬೇಡ, ಓಡ್ಬೇಡ. ಸರ್ ಇರಿ ಸರ್. ಖಾಲಿ ಬಿಡಿರಿ. ಸರ್ ಸರ್ ನಂಗೆ ಕಾಲಿಗೆ ತಾನೆ ಹೊಡಿಯಕ್ಕೆ ಹೇಳಿದ್ದು. ಸರ್ ಕಾಲ್ಗೆ ಹೊಡೆದೆ ಸರ್. ಅವ್ನು ಅದೇ ಟೈಮ್ಗೆ ಇಕ್ಕಲ್ತಾಗಿ ಕೆಳಗಡೆ ಬಿದ್ದ ಸರ್. ರಾಂಗ್ ಕನೆಕ್ಷನ್ ಆಗೋಯ್ತು. ನೋಡ್ರಿ ಏನಾಗಿದೆ ಅಂತ. ಸರ್ ಡೆಡ್ಡು ಸರ್. ಥೂ ಏನ್ರಿ ಆ ಹುಡುಗರು? ಇಲ್ಲ, ಕೇಸೆಲ್ಲ ಸ್ಟ್ರಾಂಗ್ ಇದೆ, ಆದ್ರೆ ಸುಮ್ಮನೆ ಸರೆಂಡರ್ ಆಗ್ಬಿಟ್ಟಿದ್ರೆ ಆಗ್ತಿತ್ತಾನೆ. ಈಗ ಪೋಸ್ಟ್ ಮಾರ್ಟಮು ಅದು ಇದು ರಗಳೆ ಎಲ್ಲ. ಸರಿ ಬನ್ನಿ. ಏನ್ರಿ ದೇವೇಂದ್ರಪ್ಪ, ಮಾಲೆ ಹಾಕೊಂಡಿದ್ರೆ ಏನೋ ಸರಿ, ಆದ್ರೆ ಫೋನ್ ಅಟೆಂಡ್ ಮಾಡಕ್ಕೆ ಏನ್ರಿ ನಿಮಗೆ? ಸಾಹೇಬ್ರು ಎಷ್ಟೆಲ್ಲ ಕೇಳ್ತಿದ್ರು ಗೊತ್ತಾ? ನೀವು ಬೇರೆ ಸೀನಿಯರು. ಏನು ಮಾಡಲಿ ಸ್ಟೀವನ್ ಸ್ವಾಮಿ, ಕರ್ಫ್ಯೂ ಹಾಕಿದ್ದಾರೆ, ಮಗ ಬೇರೆ ಕಾಣಿಸ್ತಿಲ್ಲ, ಮನೇಲಿ ಹೆಂಡ್ತಿ ಒಂದೇ ಸಮನೆ ಅಳ್ತಿದ್ದಾಳೆ. ಪರಿಚಯ ಇರೋರೆಲ್ಲ ಕಡೆ ಹುಡುಕಿಸ್ದೆ, ಎಲ್ಲೂ ಸಿಗಲಿಲ್ಲ. ಎಷ್ಟು ವಯಸ್ಸು ಮಗಂಗೆ? 20. ಸಾಲಗಿಲ ಮಾಡಿ ಆ ಅಂಬೇಡ್ಕರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೇರಿಸ್ದೆ. ಸಾಫ್ಟ್ವೇರ್ ಆಗಿ ಸೆಟ್ಲ್ ಆಗ್ತಾನೆ ಅಂದ್ಕೊಂಡ್ರೆ ಓದೋದು ಬಿಟ್ಬಿಟ್ಟು ಆ ಕ್ಯಾಮ್ರಾ ಇಟ್ಕೊಂಡು ತಿರುಗ್ತಾ ಇದ್ದಾನೆ. ಏನು ನಿಮ್ಮ ಮಗನ ಹೆಸರು? ಕರ್ಣ ಅಂತ ಸ್ವಾಮಿ. ನೋಡಿ ಸ್ವಾಮಿ, ಹಿಂಗವನೇ.